ಎಲ್ರಿಗೂ ನಮಸ್ಕಾರ. ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಯಾರೆಲ್ಲ ಬ್ಯಾಂಕಿಂಗ್ ಉದ್ಯೋಗದ ಆಕಾಂಕ್ಷೆನ ಇಟ್ಕೊಂಡಿದ್ರಿ, ಬ್ಯಾಂಕಿಂಗ್ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ರಿ, ಅವ್ರಿಗೆ ಇವತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಸುಮಾರು 13,000 ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಸೊ ಇಂತಹ ಸುವರ್ಣಾವಕಾಶವನ್ನು ಮಿಸ್ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ನಮ್ಮ ಆಸೆ ಆಗಿದೆ. ಸೊ ಏನಿವತ್ತು ಈ 13,700 ಚಿಲ್ಲರೆ ಹುದ್ದೆಗಳಿಗೆ ಏನು ಅರ್ಜಿಯನ್ನು ಕರೆದಿದೆ, ಇದರ ಪರೀಕ್ಷೆಯ ಪ್ಯಾಟ್ರನ್ ಹೇಗಿರುತ್ತೆ, ಅರ್ಜಿ ಸಲ್ಲಿಸೋದಕ್ಕೆ ಯಾವ ದಿನಾಂಕ ಇರುತ್ತೆ, ಏಜ್ ಕ್ರೈಟೀರಿಯಾ ಏನು, ಆಯ್ತಾ, ಸಿಲೆಬಸ್ ಯಾವ ಥರ ಇರುತ್ತೆ, ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕಾಗುತ್ತೆ ಅನ್ನುವಂಥದ್ದನ್ನ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. ರೈಟ್. ಸೊ ಮೊದಲಿಗೆ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ, ಈ SBI ಕರೆದಿರುವಂತಹ ಹುದ್ದೆಯ ಪೋಸ್ಟ್ ಯಾವುದಪ್ಪ ಅಂತಂದ್ರೆ ಜೂನಿಯರ್ ಅಸೋಸಿಯೇಟ್ ಅನ್ನುವಂತಹ ಒಂದು ಹುದ್ದೆಗೆ ಸಂಬಂಧಪಟ್ಟಿದೆ. ಜೂನಿಯರ್ ಅಸೋಸಿಯೇಟ್ ಬರಾಬರಿ 13,735 ಹುದ್ದೆಗಳು ಅಕ್ರಾಸ್ ಇಂಡಿಯಾ. ಭಾರತದಾದ್ಯಂತ 13,735 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ಸ್ ಕರೆದಿದೆ, ಅರ್ಜಿಯನ್ನು ಆಹ್ವಾನಿಸಿದೆ. 17ನೇ ತಾರೀಕಿಂದ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ ಮತ್ತು ಜನವರಿ 7ನೇ ತಾರೀಕು ಕೊನೆ ದಿನಾಂಕ ಆಗಿದೆ. ಸೊ ಜೂನಿಯರ್ ಅಸೋಸಿಯೇಟ್ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ರೈಟ್. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಆಯ್ತಾ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಸೊ ನಾವು ಭಾರತೀಯ ಸ್ಟೇಟ್ ಬ್ಯಾಂಕ್ನ ಕರ್ತವ್ಯ ಸ್ಥಳ ಎಲ್ಲಿ ಅನ್ನುವಂಥದ್ದು ನೆನಪಿಟ್ಕೋಬೇಕಾಗುತ್ತೆ. ಸೊ ನಾವು ಆಯ್ತಾ ಭಾರತದ ಎಲ್ಲೆಡೆ ಒಡ್ಡಿರುವಂಥ ಒಟ್ಟು ಉದ್ಯೋಗಗಳು ಆಯ್ತಾ. ಆದರೆ ಸೊ ನಮಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕಾದಂಥ ಸಂದರ್ಭದಲ್ಲಿ ನಮಗೆ ಒಂದು ಸರ್ಕಲ್ ಅಂತ ಏನು ಕೊಟ್ಟಿದ್ದಾರೆ, ನೋಟಿಫಿಕೇಶನ್ಸ್ ಓದಬೇಕಾಗುತ್ತೆ. ಯಾರು ಯಾವ ಸರ್ಕಲ್ಗೆ ಅಪ್ಲಿಕೇಶನ್ಸ್ ಹಾಕಿರ್ತಾರೆ, ಸೊ ಆ ಸರ್ಕಲ್ ಅಲ್ಲಿ ಕೆಲಸ ನಿರ್ವಹಿಸಬೇಕಾಗುತ್ತೆ. ಉದಾಹರಣೆಗೆ ಸೊ ಬೆಂಗಳೂರು ಸರ್ಕಲ್ ಇದೆ, ಬೆಂಗಳೂರು ಸರ್ಕಲ್ಗೆ ಯಾರು ಅರ್ಜಿಯನ್ನು ಹಾಕ್ತಾರೆ ಅವರು ಕರ್ನಾಟಕದಲ್ಲಿ ಸೊ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅನ್ನುವಂಥ ನೆನಪಿಟ್ಕೋಬೇಕಾಗುತ್ತೆ. ಹಾಗಾಗಿ ರೈಟ್. ಸೊ ಅಭ್ಯರ್ಥಿಗಳು ಭಾರತದೆಲ್ಲೆಡೆ ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕಾಗುತ್ತೆ. ಖಾಲಿ ಇರುವಂತಹ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 13,735 ಹುದ್ದೆಗಳಿದಾವೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಸರ್, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಆಕ್ಚುಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿದೆ, ಕರ್ನಾಟಕದ ಭಾಗದ ಹುದ್ದೆಗಳಲ್ಲಿ ಕೇವಲ 50 ಹುದ್ದೆಗಳು ಖಾಲಿ ಇದಾವೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಸಹ ಇದೆ. 13,735 ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳಿದೆ. ಇದರಲ್ಲಿ ಕರ್ನಾಟಕದ ಪಾಲಿನ ಬ್ಯಾಕ್ಲಾಗ್ ಹುದ್ದೆಗಳು ಸುಮಾರು 206 ಹುದ್ದೆಗಳಿದಾವೆ. ಹಾಗಾಗಿ ಸೊ ಈಗ ಕರ್ನಾಟಕಕ್ಕೆ ಆಯ್ತಾ ನಮ್ಮವರಿಗೆ 50 + 206 ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಒಂದು 30 ಹುದ್ದೆಗಳಿದ್ದಾವೆ. ಸೊ ಒಟ್ಟಾರೆಯಾಗಿ ಎಲ್ಲ ಸೇರಿ ಕರ್ನಾಟಕದಲ್ಲಿ 300ಕ್ಕೂ ಹೆಚ್ಚು ಈ ಹುದ್ದೆಗಳು ಖಾಲಿ ಇದಾವೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಹಾಗಾದ್ರೆ ಸರ್ ಏನು ಅನ್ನುವಂಥದ್ದು ಏನು ಹೇಳ್ತಾ ಹೋಗ್ತೀವಿ. ಏಜ್ ಲಿಮಿಟ್ ಏನು ಸರ್, ಏಜ್ ಲಿಮಿಟ್ ಎಷ್ಟು ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತಾರೆ. ಶೈಕ್ಷಣಿಕ ಅರ್ಹತೆ ಏನು ಅನ್ನುವಂಥ ಕೇಳ್ತಾ ಹೋಗ್ತೀವಿ. ಏನು ಎಜುಕೇಶನ್ ಆಗಿರಬೇಕು ಅಂತಾನೆ, ಯಾರು ಈಗ ಆಲ್ರೆಡಿ ಡಿಗ್ರಿಯನ್ನ ಮುಗಿಸಿದ್ದಾರೆ, ಯಾರು ಫೈನಲ್ ಇಯರ್ ಡಿಗ್ರಿ ಮುಗಿದಿದೆ ಅವರು ಈ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೋದು. ಡಿಗ್ರಿ ಕನಿಷ್ಠ ವಿದ್ಯಾರ್ಹತೆ ಡಿಗ್ರಿ ಆಗಿರ್ಬೇಕು. ಜೊತೆಗೆ ಅಂತಿಮ ವರ್ಷದಲ್ಲಿ ಓದ್ತಾ ಇರುವಂಥವ್ರಿಗೆ, ಅಂತಿಮ ವರ್ಷದಲ್ಲಿ ಓದ್ತಾ ಇರುವಂತಹ ಅಂತಿಮ ಸೆಮಿಸ್ಟರ್ ಪದವಿಯಲ್ಲಿ ಓದ್ತಾ ಇರುವಂಥವ್ರಿಗೆ ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಬಟ್ ಆದರೆ ಏನಿದೆ, ಆ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಅನ್ನ ಮುಗಿಯೋದ್ರೊಳಗಡೆ ನೀವು ಪದವಿಯನ್ನು ಮುಗಿಸ್ಕೊಂಡಿರ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಯಾರು ಎಕ್ಸಾಮ್ ಬರೆದಿರ್ತಾರೆ, ಯಾರಿಗಿನ್ನೂ ಅಂತಿಮ ಸೆಮಿಸ್ಟರ್ ರಿಸಲ್ಟ್ ಬಂದ್ರಲ್ಲ, ಅವರು ಅಪ್ಲಿಕೇಶನ್ಸ್ ಹಾಕ್ಬೋದು. ಆದರೆ ಸೊ ಏನಿದೆ, ಈ ಪ್ರಕ್ರಿಯೆ ಮುಗಿಯೋದ್ರೊಳಗಡೆ ಅಥವಾ ಡಿಸೆಂಬರ್ 31 ಒಳಗಡೆ ಸೊ ಅವರು ಡಿಗ್ರಿ ರಿಸಲ್ಟ್ ಬಂದಿರಬೇಕು, ಪಾಸ್ ಆಗಿರ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಪದವಿ ಆಗಿರ್ಬೇಕು, ಯಾವುದೇ ಡಿಗ್ರಿ, ಅದು BA ಇರ್ಬೋದು, BSc ಇರ್ಬೋದು, BCom ಇರ್ಬೋದು, BE ಇರ್ಬೋದು, ಎನಿ ಡಿಗ್ರಿ. ರೈಟ್. ಸೊ ಮುಗ್ದಿರಬೇಕು ಅಥವಾ ಈ ವರ್ಷ ಫೈನಲ್ ಸೆಮಿಸ್ಟರ್ ಎಕ್ಸಾಮ್ ಬರೆದು ರಿಸಲ್ಟ್ ವೇಟ್ ಮಾಡ್ತಾ ಇರಬೇಕು. ಬಟ್ ನಿಮಗೆ ಡಿಸೆಂಬರ್ 31 ಒಳಗಡೆ ಸೊ ನಿಮ್ಮ ಏನಾಗಿರ್ಬೇಕಪ್ಪ ಅಂತ ರಿಸಲ್ಟ್ ಬಂದಿರಬೇಕು ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಒದಗಿಸಬೇಕಾಗುತ್ತೆ. ರೈಟ್. ಸೊ ಇದು ಶೈಕ್ಷಣಿಕ ಅರ್ಹತೆ ಎನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಸರ್, ಏಜ್ ಏನಿದೆ ಸರ್ ಅನ್ನುವಂಥದ್ದು ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ. ಕನಿಷ್ಠ 20 ವರ್ಷ ಮತ್ತು ಗರಿಷ್ಠ 28 ವರ್ಷ ಏಜ್ ಇದೆ. ಸೊ ತಾವು ನೆನಪಿಟ್ಕೋಬೇಕಾಗುತ್ತೆ ವಯೋಮಿತಿ. ರೈಟ್. ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಇದು ಏನ್ ಹೇಳ್ತೀವಿ ನಾವು, ಜನರಲ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಅನ್ನುವಂಥನ್ನ ಹೇಳ್ತಾ ಹೋಗ್ತೀವಿ. ಏಜ್ ರಿಲ್ಯಾಕ್ಸೇಷನ್ ಇರುವಂಥ ಕಡೆಗೆ ST SC ಆಯ್ತಾ, OBCಗೆ 3 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ, ST SC ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. OBCಗೆ 3 ವರ್ಷ, ST SCಗೆ 5 ವರ್ಷ ಸೊ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನುವಂಥ ನೆನಪಿಟ್ಕೊಳ್ಳಿ. ಜನರಲ್ ಮೆರಿಟ್ಗೆ 28 ವರ್ಷ, ST SCಗೆ
3 ವರ್ಷ, OBCಗೆ 31 ವರ್ಷ ಗರಿಷ್ಠ ಏಜ್ ಆಗಿರುತ್ತೆ. ತಾವೆಲ್ಲರೂ ಕೂಡ ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ. ಈ ಪರೀಕ್ಷೆ 2 ಹಂತದಲ್ಲಿ ಆಯ್ತಾ. ಆಯ್ಕೆ ವಿಧಾನ ಹೇಗಾಗುತ್ತಪ್ಪ ಅಂತಂದ್ರೆ, ಸೊ ರಿಟರ್ನ್ ಎಕ್ಸಾಮ್ ಅಲ್ಲಿ ಆಗುತ್ತೆ, 2 ಹಂತದಲ್ಲಿ ಆಗುತ್ತೆ. ಒಂದು ಪ್ರಿಲಿಮಿನರಿ ಎಕ್ಸಾಮ್ಸ್ ಇರುತ್ತೆ, ಮತ್ತೊಂದು ಮೇನ್ಸ್ ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ, ರೈಟ್. ಸೊ ಪ್ರಿಲಿಮಿನರಿ ಎಕ್ಸಾಮ್ ಮತ್ತು ಮೇನ್ಸ್ ಎಕ್ಸಾಮ್ ಇರುತ್ತೆ. ಸೊ ಈ ಪರೀಕ್ಷೆ ಆಯ್ತಾ, ಈಗ ಈ ಹಿಂದೆ ಬ್ಯಾಂಕಿಂಗ್ ಪರೀಕ್ಷೆಗಳನ್ನ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಇರಲಿಲ್ಲ. ಸೊ ನೀವು ಯಾರೆಲ್ಲ ಬ್ಯಾಂಗ್ಳೂರ್ ಸರ್ಕಲ್ಗೆ ಅರ್ಜಿಯನ್ನು ಸಲ್ಲಿಸ್ತೀರಾ ಅವರು ಈ ಪರೀಕ್ಷೆಗಳನ್ನ ಕನ್ನಡದಲ್ಲೂ ಸಹ ಬರೆಯಬಹುದು ಅನ್ನುವಂಥದ್ದು ತಾವು ನೆನಪಿಟ್ಕೊಳ್ಳಿ. ಇಂಗ್ಲಿಷಲ್ಲಿ ಬೇಕಾದ್ರೂ ಬರೀಬಹುದು ಅಥವಾ ಕನ್ನಡದಲ್ಲೂ ಸಹ ಬರೀಬಹುದು. ಸೊ ಈಗ ತಾವು ಇಷ್ಟು ದಿನ ನಮಗೆ ಇಂಗ್ಲಿಷ್ ಮೀಡಿಯಮಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಅನ್ನುವಂಥ ಕೊರಗೆ ಏನಿತ್ತು, ಆ ಕೊರಗನ್ನ ಪಕ್ಕಕ್ಕಿಡಿ ಇನ್ಮೇಲೆ ತಯಾರಿಯನ್ನು ನಡೆಸ್ತಾ ಹೋಗಿ. ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ನಡೆಯುತ್ತೆ. ದಯವಿಟ್ಟು ಎಕ್ಸಾಮ್ ಬರೋದಕ್ಕೆ ಅವಕಾಶ ಇರೋದ್ರಿಂದ ಹೆಚ್ಚು ಹೆಚ್ಚು ಕನ್ನಡಿಗರು ಇವತ್ತು ಪರೀಕ್ಷೆಗಳನ್ನ ಬರೀಬೇಕು, 50 ಹುದ್ದೆಗಳು ಕನ್ನಡಿಗರಿಗೆ ಸೇರಬೇಕು ಅನ್ನುವಂಥದ್ದು ನನ್ನ ಆಸೆ ಆಗಿದೆ, ರೈಟ್. ಸೊ ಹಾಗಾದ್ರೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಪರೀಕ್ಷೆನ ಕನ್ನಡದಲ್ಲೂ ಬರೀಬಹುದು ಅನ್ನುವಂಥ ನಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ಏನಿರುತ್ತೆ ಸರ್, ಅಪ್ಲಿಕೇಶನ್ಸ್ ಹಾಕ್ಬೇಕಾದಾಗ ಏಜ್ ಹೇಳಿದೆ, ಏಜ್ ಆದ ನಂತರ ಮತ್ತೊಂದು ವಿಚಾರವನ್ನು ಹೇಳೋದಾದ್ರೆ ಸರ್ಕಲ್ ಅಂತ ಬರುತ್ತೆ, ಸರ್ಕಲ್ ಹಾಕ್ಬೇಕಾಗುತ್ತೆ. ಏನ್ ಸರ್ಕಲ್ ಹಾಕ್ಬೇಕಾಗುತ್ತೆ ಅಂತಂದ್ರೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಅನ್ನುವಂಥದ್ದು. ಈ ಹಿಂದೆ ಹೆಚ್ಚಾಗಿ ಕರ್ನಾಟಕದಲ್ಲಿರುವಂತಹ ಹುದ್ದೆಗಳಿಗೆ ಬೇರೆ ರಾಜ್ಯದವರು ಹೆಚ್ಚು ಬಂದು ಅಪ್ಲಿಕೇಶನ್ಸ್ ಹಾಕ್ತಾ ಇದ್ರು, ಹಾಗಾಗಿ ಅವರೇ ಜಾಸ್ತಿ ಸೆಲೆಕ್ಷನ್ ಆಗ್ತಾರೆ. ಬಟ್ ಈಗ ಬೆಂಗಳೂರು ಸರ್ಕಲ್ಗೆ ಅರ್ಜಿಯನ್ನು ಯಾರು ಸಲ್ಲಿಸ್ತಾರೆ ಅವ್ರಿಗೆ ಅಲ್ಲೊಂದು ಕಂಡೀಷನ್ಸ್ ಕೊಟ್ಟಿದ್ರೆ ಏನಪ್ಪಾ ಅದು ಅಂತಂದ್ರೆ, ರೈಟ್. ಸೊ ಕಡ್ಡಾಯವಾಗಿ ಅವ್ರಿಗೆ ಕನ್ನಡವನ್ನ ಓದಲು, ಬರೆಯಲು, ಅರ್ಥ ಮಾಡಿಕೊಳ್ಳಲು ಮತ್ತು ಮಾತನಾಡಲು ಬರಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಈ 4 ಹಂತದಲ್ಲೂ ಆಯ್ತಾ, ಕನ್ನಡ ಓದಕ್ ಬರಬೇಕು, ಬರೆಯಕ್ ಬರಬೇಕು, ಮಾತನಾಡಕ್ ಬರಬೇಕು, ಅರ್ಥ ಮಾಡ್ಕೊಳ್ಳೋದಕ್ಕೆ ಬರಬೇಕು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಿದ್ರೆ. ಸೊ ಇಲ್ಲಿ ಈ ಬೆಂಗಳೂರು ಸರ್ಕಲ್ಗೆ ಅರ್ಜಿಯನ್ನ ಹಾಕುವಂತ ಅಭ್ಯರ್ಥಿಗಳು, ರೈಟ್. ಸೊ ಮೇನ್ಸ್ ಎಕ್ಸಾಮ್ ಆದ ನಂತರ ಯಾರು ಮೇನ್ಸ್ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗ್ತಾರೆ, ಕ್ವಾಲಿಫೈ ಆದಂತವ್ರಿಗೆ ಈ ಭಾಷೆಯ ಟೆಸ್ಟ್ ಅನ್ನ, ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂತ ಏನ್ ಕರಿತೀವಿ ಅಥವಾ ಸ್ಥಳೀಯ ಭಾಷೆಯ ಸೊ ಇದರಲ್ಲಿರುವಂತ ಪ್ರೌಢತೆಯನ್ನ ಅವರು ಟೆಸ್ಟ್ ಮಾಡ್ತಾರೆ. ಈ ಭಾಷೆಯಲ್ಲಿ ಪಾಸ್ ಆದವ್ರಿಗೆ ಪಾಸ್ ಆದ್ರೆ ಮಾತ್ರ ಹುದ್ದೆಯನ್ನ ಪೋಸ್ಟ್ ನ ಅಲಾಟ್ ಮಾಡ್ತೀವಿ, ಇಲ್ಲ ಅಂತ ಹೇಳೋದ್ರಿಂದ ಬೇರೆ ರಾಜ್ಯದವರು ಅಥವಾ ಕನ್ನಡ ಗೊತ್ತಿಲ್ಲದಿರೋರು ಹಾಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟು ಹುದ್ದೆಗಳು ಕನ್ನಡಿಗರಿಗೆ ಸಿಗ್ತಾರೆ. ಇನ್ಮೇಲೆ ಅದು ತಯಾರಿಯನ್ನು ನಡೆಸ್ಕೋದಕ್ಕೆ ಶುರು ಮಾಡ್ಕೋಬೇಕು ಅನ್ನುವಂತ ಹೇಳ್ತಾ ಹೋಗ್ತೀವಿ. ಅಥವಾ SSLC ಯಲ್ಲಿ ಕನ್ನಡ ಒಂದು ಲ್ಯಾಂಗ್ವೇಜ್ ಅನ್ನ, ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಂತವ್ರಿಗೆ ಅಥವಾ PUC ಯಲ್ಲಿ ಓದಂತವ್ರಿಗೆ ಈ ಟೆಸ್ಟ್ ಇಂದ ವಿನಾಯಿತಿ ಇದೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈ ಬಾರಿ ಕರ್ನಾಟಕದಲ್ಲಿ ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕ್ತಾರೆ ಅವ್ರಿಗೆಲ್ರಿಗೂ ಕೂಡ ತಾವು ನೆನಪಿಟ್ಕೋಬೇಕಾಗುತ್ತೆ ಕನ್ನಡದವರೇ ಆಗಿರ್ತಾರೆ ಅನ್ನುವಂಥದ್ದು ನನ್ನ ಒಪಿನಿಯನ್. ಈ ಹಿಂದೆ ಎಲ್ಲ ಸಹಿತ ಕೆಲಸಕ್ಕೆ ಸೇರ್ಕೊಂಡು 6 ತಿಂಗಳ ನಂತರ ಅನ್ನುವಂಥದ್ದಿತ್ತು, ಈಗ ಅದಿಲ್ಲ. ಆಮೇಲೆ ಈ ಹಿಂದೆ ಏನಾಗಿತ್ತು ಅಂತಂದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಕಾಂಪಿಟೇಷನ್ಸ್ ಬಹಳ ಕಡಿಮೆ, ಕನ್ನಡಿಗರು ಯಾರು ಅಪ್ಲೈ ಮಾಡಲ್ಲ ಕಾರಣಕ್ಕೆ ಬೇರೆ ಹೊರಗಿನವ್ರು ಇಲ್ಲಿ ಅಪ್ಲೈ ಮಾಡ್ತಿದ್ರು. ಇಲ್ಲಿ ಜಾಯಿನ್ ಆದ ನಂತರ ಆಮೇಲೆ ಇಂಟರ್ ಸರ್ಕಲ್ ಟ್ರಾನ್ಸ್ಫರ್ ತಗೋದ್ರು. ಬಟ್ ನೋಟಿಫಿಕೇಶನ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ, ಜೂನಿಯರ್ ಅಸೋಸಿಯೇಟ್ ಆಗಿ ಯಾರು ಅಪಾಯಿಂಟ್ ಆಗಿರ್ತಾರೆ ಅವ್ರಿಗೆ ಇಂಟರ್ ಸರ್ಕಲ್ ಸೊ ಟ್ರಾನ್ಸ್ಫರ್ ಕೊಡೋದಿಲ್ಲ ಅಂತ. ಹಾಗಾಗಿ ಇಂಟರ್ ಸರ್ಕಲ್ ಟ್ರಾನ್ಸ್ಫರ್ ಕೊಡದೇ ಇರೋ ಕಾರಣಕ್ಕೋಸ್ಕರ ಸೊ ಮತ್ತು ಕನ್ನಡ ಭಾಷೆ ಕಡ್ಡಾಯ ಮಾಡಿದ್ರೆ ಮತ್ತು ಕನ್ನಡ ಕಲ್ತಿದ್ರೇನೆ ಆಯ್ತಾ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು ಅಂತ ಹೇಳಿ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರೋದ್ರಿಂದ ಹೊರಗಿನವರು ಈ ಬಾರಿ ಅಪ್ಲೈ ಮಾಡೋದಿಲ್ಲ. ಹಾಗಾಗಿ ಇಷ್ಟು ಹುದ್ದೆಗಳು ನಮ್ಮ ಪಾಲ್ಗೆ ಆಗ್ತವೆ. ಸೊ ಇದೊಂದು ರೀತಿಯಾಗಿ ಕನ್ನಡಿಗರು ಬಹಳ ದಿನದಿಂದ ಹೋರಾಟ ಮಾಡ್ತಿದ್ರು. ಈ ಹೋರಾಟಕ್ಕೆ ಸಂದ ಜಯ ಕೂಡ ಇದಾಗಿದೆ ಅಂತ ನಾನು ಅನ್ಕೋತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಈ ಕೂಡಲೇ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಶುರು ಮಾಡ್ತಾ ಹೋಗಿ, ರೈಟ್. ಸೊ ಅಪ್ಲಿಕೇಶನ್ಸ್ಗೆ ಯಾವತ್ತು ಲಾಸ್ಟ್ ಡೇಟ್ ಅಪ್ಪ ಅಂತಂದ್ರೆ, ಸೊ ಅದು 7/1/2025 ಜನವರಿ 7ನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ. ಅದರ ಒಳಗಡೆ ತಾವು ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕಾಗುತ್ತೆ, ರೈಟ್. ಸೊ ಮತ್ತೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ, SBI ಇರುವಂತ ಖಾಲಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದೆ. ಕನಿಷ್ಠ 20 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 28 ವರ್ಷ ವಯಸ್ಸಾಗಿರ್ಬೇಕು. OBC ಆದ್ರೆ 31 ವರ್ಷ, ST SC ಆದ್ರೆ 33 ವರ್ಷ ಆಗಿದೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ಅದಾದ್ಮೇಲೆ ಕಡ್ಡಾಯವಾಗಿ ಕನ್ನಡ ಓದೋದಕ್ಕೆ ಕರ್ನಾಟಕದ ಸರ್ಕಲ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಕನ್ನಡ ಓದಕ್ ಬರಬೇಕು, ಬರೆಯಕ್ ಬರಬೇಕು, ಅರ್ಥ ಮಾಡ್ಕೋಬೇಕು ಮತ್ತು ಮಾತನಾಡಬೇಕು ಅನ್ನೋಂಥದ್ದು ಹೇಳಿದರೆ. ಸೊ SSLC ಅಥವಾ ದ್ವಿತೀಯ PUC ಪರೀಕ್ಷೆಯಲ್ಲಿ ಕನ್ನಡ ಒಂದು ಭಾಷೆಯನ್ನಾಗಿ ಓದಿ ಪಾಸ್ ಆಗಿದ್ದಂಥವ್ರಿಗೆ ಈ ಪರೀಕ್ಷೆಯಿಂದ ವಿನಾಯಿತಿ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ, ರೈಟ್. ಸೊ ಒಟ್ಟು ಹುದ್ದೆಗಳು 13,735 ಹುದ್ದೆಗಳು. ಆದ್ರೆ ಕರ್ನಾಟಕ ಸರ್ಕಲ್ ಅಲ್ಲಿ ಅಥವಾ ಬೆಂಗಳೂರು ಸರ್ಕಲ್ ಅಲ್ಲಿ ಖಾಲಿ ಇರುವಂತಹ ಹುದ್ದೆಗಳು, ರೈಟ್. ಸೊ ಕೇವಲ 50 ಮತ್ತೆ ಬ್ಯಾಕ್ಲಾಗ್ ಹುದ್ದೆಗಳಿದಾವೆ. ಅದರಲ್ಲೂ ವಿಶೇಷವಾಗಿ ಎಕ್ಸ್ ಸರ್ವಿಸ್ ಮೆನ್ ಕೋಟದ ಬ್ಯಾಕ್ಲಾಗ್ ಹುದ್ದೆಗಳು ಸುಮಾರು 200 ಚಿಲ್ಲರೆ ಹುದ್ದೆಗಳು ಬ್ಯಾಕ್ಲಾಗ್ ಇದಾವೆ.
ರೈಟ್. ಸೊ ಹಾಗಾಗಿ ST/SC OBC ಹುದ್ದೆಗಳು ಸಹ ಬ್ಯಾಕ್ಲಾಗ್ ಹುದ್ದೆಗಳಿದಾವೆ. ದಯವಿಟ್ಟು ಯಾರೆಲ್ಲ ಇನ್ನೂ ಪ್ರಿಪೇರ್ ಆಗಿಲ್ಲ, ಸೊ ಈ ಕೂಡಲೇ ಪ್ರಿಪೇರ್ ಆಗ್ತಾ ಹೋಗಿ, ಪ್ರಾಕ್ಟೀಸ್ ಶುರು ಮಾಡ್ತಾ ಹೋಗಿ. ರೈಟ್ ಸರ್, ಹಾಗಾದ್ರೆ ಇದು 2 ಹಂತದ ಪರೀಕ್ಷೆ ಇರ್ತದೆ. ನಾನು ಹೇಳಿದಾಗ 3 ಹಂತದ ಪರೀಕ್ಷೆ ಅಂದ್ರೆ ಒಂದು ಪ್ರಿಲಿಮಿನರಿ ಎಕ್ಸಾಮ್, ಇನ್ನೊಂದು ಮೈನ್ಸ್ ಎಕ್ಸಾಮ್. ಇವೆರಡು ಪಾಸ್ ಆದ್ಮೇಲೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತೇಳಿ 3 ಹಂತದಲ್ಲಿ ಪರೀಕ್ಷೆನ ಮಾಡ್ತಾ ಹೋಗ್ತಾರೆ. ಮೊದಲನೇ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್, ರೈಟ್. ಸೊ ಇದು 3 ವಿಭಾಗಗಳನ್ನ ಒಳಗೊಂಡಿರುತ್ತೆ, ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಯಾವ್ದಾವ್ದು ಸರ್ ಅಂದ್ರೆ ಜನರಲ್ ಇಂಗ್ಲಿಷ್ ಅಂತ ಇರುತ್ತೆ, ರೈಟ್. ಸೊ 30 ಕ್ವಶನ್ಸ್, 30 ಮಾರ್ಕ್ಸ್, ರೈಟ್. ಸೊ ಅದಾದ ನಂತರ ನ್ಯೂಮರಿಕಲ್ ಎಬಿಲಿಟಿ ಅಂತ ಇರುತ್ತೆ, ಅಂದ್ರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಥವಾ ಬೇಸಿಕ್ ನ್ಯೂಮರಿಕಲ್ ಎಬಿಲಿಟಿ, ರೈಟ್. ಸೊ ಇಲ್ಲಿ 35 ಪ್ರಶ್ನೆ, 35 ಮಾರ್ಕ್ಸ್ ಇರುತ್ತೆ. ಅಂಡ್ ರೀಸನಿಂಗ್ ಎಬಿಲಿಟಿ 35 ಪ್ರಶ್ನೆ, 35 ಮಾರ್ಕ್ಸ್ ಇರುತ್ತೆ. ತಾವು ನೆನಪಿಟ್ಕೋಬೇಕಾಗುತ್ತೆ, 3 ಸೆಕ್ಷನ್ಗೆ ಸೇರಿ 60 ನಿಮಿಷ ಕೊಡೋದಿಲ್ಲ. ಇದು ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ. ಹಾಗಾಗಿ ಪ್ರತಿ ಸೆಕ್ಷನ್ಗೆ 20 ನಿಮಿಷ, ರೈಟ್. ನೀನು ಮೊದಲು ಇಂಗ್ಲಿಷನ್ನ ಪ್ರಾರಂಭ ಮಾಡಿದ್ರೆ ಇಂಗ್ಲಿಷ್ಗೆ 20 ನಿಮಿಷ ಟೈಮ್ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಕ್ಲೋಸ್ ಆಗುತ್ತೆ. ಒಂದು ಕ್ವಶನ್ ಇಂಗ್ಲೀಷು, ಒಂದು ಕ್ವಶನ್ ರೀಸನಿಂಗು, ಒಂದು ಕ್ವಶನ್ ಆಪ್ಟಿಟ್ಯೂಡ್ ಹೋಗೋಕೆ ಬಿಡೋದಿಲ್ಲ, ಅದು ಆನ್ಲೈನ್ ಎಕ್ಸಾಮ್. ಸೊ ಹಾಗಾಗಿ ಸೊ ಇದಕ್ಕೆ ಟೈಮ್ ಸಪ್ರೇಟ್ ಆಗಿ ಕೊಟ್ಟಿರ್ತಾರೆ ಅನ್ನುವಂಥ ನೆನಪಿಟ್ಕೋಬೇಕಾಗುತ್ತೆ. ಇಂಗ್ಲೀಷ್ಗೆ ಸಪ್ರೇಟ್ 20 ಮಿನಿಟ್ಸ್, ಅದಾದ್ಮೇಲೆ ಜನರಲ್ ಆಯ್ತಾ ನ್ಯೂಮರಿಕಲ್ ಎಬಿಲಿಟಿಗೆ ಸಪ್ರೇಟ್ ಆಯ್ತಾ 20 ಮಿನಿಟ್ಸ್, ಅಂಡ್ ರೀಸನಿಂಗ್ಗೆ 20 ಮಿನಿಟ್ಸ್. ನೀವು ಈ 3ರಲ್ಲಿ ಯಾವ್ದನ್ನು ಬೇಕಾದ್ರೂ ಫಸ್ಟ್ ಆಯ್ಕೆ ಮಾಡ್ಕೋಬೋದು. ನೀನು ಮ್ಯಾಥ್ಸ್ಗೆ ಹೋಗ್ತೀಯ, ನೀನು ಮ್ಯಾಥ್ಸ್ಗೆ ಹೋಗು. ಆದರೆ ಒನ್ಸ್ ಮ್ಯಾಥ್ಸನ್ನ ಶುರು ಮಾಡಿಕೊಂಡ್ರೆ 20 ನಿಮಿಷದವರೆಗೂ ಮ್ಯಾಥ್ಸನ್ನೇ ಮಾಡಬೇಕಾಗುತ್ತೆ. ಒಂದ್ಸಲ ರೀಸನಿಂಗ್ನ ಶುರು ಮಾಡಿಕೊಂಡ್ರೆ 20 ನಿಮಿಷದವರೆಗೂ ರೀಸನಿಂಗನ್ನೇ ಮಾಡಬೇಕಾಗುತ್ತೆ. ಒಂದ್ಸಲ ಇಂಗ್ಲೀಷ್ ಮಾಡಿಕೊಂಡ್ರೆ 20 ನಿಮಿಷದವರೆಗೂ ಇಂಗ್ಲೀಷನ್ನೇ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ 100 ಕ್ವಶ್ನೆ, 100 ಅಂಕಗಳಿರ್ತವೆ. ಒಟ್ಟು ಟೈಮು 1 ಅವರ್ ಇರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಒಟ್ಟು ಟೈಮು 1 ಅವರ್ ಇರ್ತವೆ. ಏನು ಹುದ್ದೆಗಳಿರ್ತವೆ ಆ ಹುದ್ದೆಗಳಿಗೆ 1:10 ಆಯ್ತಾ. ಸೊ ಒಂದು ಹುದ್ದೆಗೆ 10 ಅಥವಾ 20 ಜನರನ್ನ, ಅದು ಆ ಬ್ಯಾಂಕ್ಗೆ ಡಿಸೈಡ್ ಮಾಡುವಂಥದ್ದು ಇರುತ್ತೆ. ಸೊ 10 ಅಥವಾ 20 ಜನರನ್ನ ಅವ್ರೇನು ಮಾಡ್ತಾರೆ, ಪ್ರಿಲಿಮ್ಸ್ ಇಂದ ಮೇನ್ಸ್ಗೆ ಆಯ್ಕೆ ಮಾಡ್ತಾರೆ ಅನ್ನುವಂಥನ್ನ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಇದು ಪ್ರಿಲಿಮ್ಸ್ ಸ್ಟೇಜ್ 1 ಅನ್ನುವಂಥದ್ದು. ಆಮೇಲೆ ಸೆಕ್ಷನಲ್ ಕಟ್ ಆಫ್ ಸಹ ಇರುವಂಥ ಸಾಧ್ಯತೆಗಳಿರ್ತವೆ, ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಸರ್ ಇಲ್ಲಿ ನಾನು 35ಕ್ಕೆ 35 ಇಂಗ್ಲೀಷ್ ಮಾಡ್ಕೊಬಿಡ್ತೀನಿ ಸರ್, ರೀಸನಿಂಗ್ 35ಕ್ಕೆ 35 ಮಾಡ್ಕೊತೀನಿ ಸರ್, 35 70 ಆಯ್ತು ಸರ್. ಸೊ ಕಟ್ ಆಫ್ 50 ನಿಂತ್ಕೊಡ್ತೀನಿ, ನಾನು ಸೆಲೆಕ್ಟ್ ಆಗ್ತೀನಿ ಅಂದ್ರೆ ಇಲ್ಲ, ರೈಟ್. ಸೊ ನೀವು 3 ಸೆಕ್ಷನಲ್ಲೂ ಕೂಡ ಏನು ಮಾಡಬೇಕು, ಕನಿಷ್ಠ ಇಷ್ಟು ಅಂತೇಳಿ ಕಟ್ ಆಫ್ ಅಂತ ಇರುತ್ತೆ, ತಾವು ನೆನಪಿಟ್ಕೋಬೇಕಾಗುತ್ತೆ. ಆ ಮಾರ್ಕ್ಸ್ನ ಕ್ವಾಲಿಫೈ ಮಾಡಿದ್ರೆ ಮಾತ್ರ ನೀವು ಮೈನ್ಸ್ಗೆ ಎಲಿಜಿಬಲ್ ಆಗ್ತೀರಾ. ಆಮೇಲೆ ಓವರ್ ಆಲ್ ಮಾರ್ಕ್ಸ್ನ ಕೂಡ ಕನ್ಸಿಡರ್ ಮಾಡ್ತಾರೆ. 3ನ್ನ ಸೇರಿಸಿ ಒಂದು ಕಟ್ ಆಫ್ ಕನ್ಸಿಡರ್ ಮಾಡ್ತಾರೆ. ಸೆಕ್ಷನ್ ವೈಸ್ ಕಟ್ ಆಫ್ ಕೂಡ ಇರುತ್ತೆ. ಇಲ್ಲಿ ಪಾಸ್ ಆದಂಥವ್ರನ್ನ ಮೈನ್ಸ್ ಅಥವಾ ಮುಖ್ಯ ಪರೀಕ್ಷೆಗೆ ಕರೀತಾ ಹೋಗ್ತಾರೆ. ಈ ಮುಖ್ಯ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ 4 ವಿಭಾಗಗಳು ಬರ್ತವೆ ಸ್ನೇಹಿತರೆ. ಒಂದು ರೈಟ್, ಜನರಲ್ ಅವೇರ್ನೆಸ್ ಮತ್ತೆ ಫೈನಾನ್ಷಿಯಲ್ ಅವೇರ್ನೆಸ್ ಅಂತೇಳಿ ಕರಿತಾ ಹೋಗ್ತೀರಿ. ಜನರಲ್ ಅವೇರ್ನೆಸ್ ಮತ್ತು ಫೈನಾನ್ಷಿಯಲ್ ಅವೇರ್ನೆಸ್ ಅಂದ್ರೆ GKಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಇದು ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂತೆ. ಬ್ಯಾಂಕಿಂಗ್ ಇರ್ಬೋದು, ಆಮೇಲೆ ಫೈನಾನ್ಷಿಯಲ್ ಸೆಕ್ಟರ್ ಆಫ್ ಇಂಡಿಯಾ ಇರ್ಬೋದು, ಆಮೇಲೆ ಸ್ವಲ್ಪ ಎಕನಾಮಿಕ್ಸ್ ಅನ್ನ ಬೇಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳುವಂಥದ್ದು ಜಾಸ್ತಿ ಇರುತ್ತೆ. ಇಲ್ಲಿ ತಾವು ಅದಕ್ಕೆ ರೆಡಿ ಇರಬೇಕಾಗುತ್ತೆ. ಸೊ ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ. 50 ಪ್ರಶ್ನೆಗಳಿರ್ತವೆ, ರೈಟ್. ಸೊ ಇದಕ್ಕೆ 50 ಮಾರ್ಕ್ಸ್ ಇರುತ್ತೆ. 35 ನಿಮಿಷ ಸಪ್ರೇಟ್ ಟೈಮ್ ಕೊಡ್ತಾರೆ. 50 ಕ್ವಶನ್ಗೆ 35 ನಿಮಿಷ ಟೈಮ್ ಕೊಡ್ತಾರೆ. ಇನ್ನು ಜನರಲ್ ಇಂಗ್ಲಿಷ್ 40 ಪ್ರಶ್ನೆ, 40 ಅಂಕ, ಆಮೇಲೆ ಇದಕ್ಕೂ ಸಹ 35 ನಿಮಿಷ ಟೈಮನ್ನು ಕೊಡ್ತಾರೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸಹ ಅಷ್ಟೇ, 50 ಪ್ರಶ್ನೆ, 50 ಅಂಕ, 45 ನಿಮಿಷ ಇದಾಗಿರುತ್ತೆ, ರೈಟ್. ರೀಸನಿಂಗ್ ಎಬಿಲಿಟಿ ಮತ್ತೆ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತೇಳಿ 2 ಒಟ್ಟಿಗೆ ಸೇರಿ ಕೊಡ್ತಾರೆ. ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತೇಳಿ 50 ಪ್ರಶ್ನೆ ಇರ್ತವೆ, 60 ಮಾರ್ಕ್ಸ್ ಇರುತ್ತೆ. ಇದಕ್ಕೂ ಸಹ 45 ನಿಮಿಷ ಟೈಮನ್ನು ಕೊಡ್ತಾರೆ. ತಾವು ನೆನಪಿಟ್ಕೋಬೇಕಾಗುತ್ತೆ. ಒಟ್ಟಾರೆಯಾಗಿ ರೈಟ್. ಸೊ 190 ಪ್ರಶ್ನೆಗಳಿರ್ತವೆ, 190 ಪ್ರಶ್ನೆಗಳಿರ್ತವೆ. 200 ಅಂಕಗಳಿಗೆ ಸ್ವಲ್ಪ ಪ್ರಶ್ನೆಯನ್ನ ಕಂಡಕ್ಟ್ ಮಾಡ್ತಾರೆ. ಪ್ರಿಲಿಮ್ಸ್ ಮತ್ತೆ ಮೈನ್ಸ್ ಎರಡರಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ಆದ್ರೆ ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಥವಾ ಕಾಲು ಭಾಗ 0.25 ಮಾರ್ಕ್ಸ್ ಅನ್ನ ದಂಡವಾಗಿ ಕಟ್ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದನ್ನ ತಾವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಈ ಎರಡೂ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಆಯ್ತಾ, ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿಯನ್ನ ಕಂಡಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ಅದಾದ ನಂತರ
ಪರೀಕ್ಷಾ ಕೇಂದ್ರಗಳು ಎಲ್ಲಿರ್ತವೆ ಸರ್ ಅಂತ, ನಮ್ಮಲ್ಲಿ ಕರ್ನಾಟಕದಲ್ಲಿ ಪರೀಕ್ಷಾ ಕೇಂದ್ರಗಳು ಅದು ಬೆಂಗಳೂರು ಇರುತ್ತೆ, ಬೆಳಗಾವಿ ಇರುತ್ತೆ, ಕಲಬುರಗಿ ಇದೆ, ಹುಬ್ಳಿ ಧಾರವಾಡ ಇದೆ, ಮಂಗಳೂರು ಇದೆ, ಮೈಸೂರು ಇದೆ, ಶಿವಮೊಗ್ಗ ಇದೆ, ಉಡುಪಿ ಇದೆ. ಅಪ್ಲಿಕೇಶನ್ ಹಾಕ್ಬೇಕಾದಾಗ ಅವ್ರು ಕೇಳ್ತಾರೆ ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಅಂತೇಳಿ. ನೀವು ಎಲ್ಲಿ ಸೆಲೆಕ್ಟ್ ಮಾಡ್ಕೋತೀರೋ ಅಲ್ಲಿ ಈ ಎಕ್ಸಾಮನ್ನು ಕೊಡ್ತಾರೆ. ಮತ್ತು ಇದು ಆಫ್ಲೈನ್ ಆಗಿರಲ್ಲ, ಸಂಪೂರ್ಣವಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ, ಆನ್ಲೈನ್ ಟೆಸ್ಟ್ ಆಗಿರುತ್ತೆ ಅನ್ನುವಂಥನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ರೈಟ್. ಸೊ ಅದಾದ ನಂತರ ನಾನು ಹೇಳಿದಂಗೆ ರೈಟ್, ಸೊ ಅರ್ಜಿ ಸಲ್ಲಿಸೋದಾದ್ರೂ ಹೇಗೆ ಸರ್ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ರೈಟ್. ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದ್ರೆ ಇದು ಆನ್ಲೈನ್ ಅರ್ಜಿ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಆಫ್ಲೈನ್ ಮೂಲಕ ಅರ್ಜಿಯನ್ನ ಕರೆಯೋದಿಲ್ಲ, ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ನೆನಪಿಟ್ಕೋಬೇಕಾಗುತ್ತೆ. ಸೊ SBIನ ಅಧಿಕೃತ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬೇಕಾಗುತ್ತೆ. SBIನ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವು ರೆಕ್ರೂಟ್ಮೆಂಟ್ ಅನ್ನೋ ಒಂದು ಸೆಕ್ಷನ್ಸ್ ಬರುತ್ತೆ. ಸೊ ಆ ರೆಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಜೂನಿಯರ್ ಅಸೋಸಿಯೇಟ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅದು ಅಲ್ಲಿ ನೀವು ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ ಅನ್ನೋದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗಿದೆ ಆ ಡಾಕ್ಯುಮೆಂಟನ್ನ ಫಸ್ಟ್ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಮುಂಚೆ ತಾವು ಏನು SBIನ ನೋಟಿಫಿಕೇಶನ್ ಇದೆ, ನೋಟಿಫಿಕೇಶನ್ ಇರುವಂಥ ಗೈಡ್ಲೈನ್ಸನ್ನು ಫಸ್ಟ್ ಓದ್ಕೊಂಡು ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ಅವ್ರು ಯಾವ ಸೈಜಲ್ಲಿ ಇರಬೇಕು ಅಂತ ಹೇಳ್ತಾರೆ ಆ ಸೈಜ್ಗೆ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ಸ್ ಹಾಕಬೇಕು ಅಂತ ಹೇಳ್ತಾ ರೈಟ್. ನಾವು ಹೇಳಿದಂಗೆ ಇದಕ್ಕೆ ಶುಲ್ಕ ಎಷ್ಟು ಸರ್ ಅಂತಂದರೆ ರೈಟ್, 750 ರೂಪಾಯಿ ಸಾಮಾನ್ಯ ಮತ್ತು ಅಭ್ಯರ್ಥಿಗಳಿದೆ. ರೈಟ್. EWS ಮತ್ತು OBC ಇದೆ. ST SC ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ಇರುವುದಿಲ್ಲ ಅನ್ನುವಂಥದ್ದನ್ನ ಸೇಮ್ ಇದು ಕೂಡ ಶುಲ್ಕ ಕೂಡ ಆನ್ಲೈನಲ್ಲೇ ಪಾವತಿ ಮಾಡಬೇಕಾಗುತ್ತೆ. ನೀವೇನು ಅಪ್ಲಿಕೇಶನ್ಸ್ ಹಾಕಬೇಕಾದಂಥ ಸಂದರ್ಭದಲ್ಲಿ ಬರುತ್ತೆ, ಕಂಪ್ಲೀಟ್ ಸಬ್ಮಿಷನ್ ಆದಮೇಲೆ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ, ಆ ಆಪ್ಷನ್ಸ್ಗೆ ಅಪ್ಲೈ ಮಾಡಿ ಅನ್ನುವಂಥದ್ದು ನಾನು ಹೇಳ್ತಾ ಹೋಗ್ತೀನಿ. ರೈಟ್. ಹಾಗಾದರೆ ದ ಮೇಜ್ ಯಾವ ವೆಬ್ಸೈಟ್ ಯಾವುದು ಸರ್ ಅಂತಂದರೆ ನೋಡಿ ಇಲ್ಲಿದೆ. HTTPS ಆಯಿತಾ /bank.sbi ಆಯಿತಾ /web careers current openings ಅಂತೇಳಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ರೈಟ್. ಸೇಮ್ ಇದೇನಿದೆ ಇದನ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ರೈಟ್. ಇದಕ್ಕೋದ್ರೆ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಬಟ್ ಇದು ನಾನು ಅಪ್ಲೈ ಮಾಡೋದಕ್ಕೆ ಮುಂಚೆ ತಪ್ಪು ಮಾಡೋದಕ್ಕೆ ಮುಂಚೆ ರೈಟ್, ಅದರಲ್ಲೂ ವಿಶೇಷವಾಗಿ OBCಗೆ ಅಪ್ಲೈ ಮಾಡೋದಿದ್ರೆ ನೀವು ಕ್ರೀಮಿ ಲೇಯರ್ ಬರ್ತಿರೋ ಅಥವಾ ನೀವು ನಾನ್ ಕ್ರೀಮಿ ಲೇಯರ್ ಅನ್ನುವಂಥದ್ದನ್ನ ಕಡ್ಡಾಯ ಇಟ್ಕೋಬೇಕಾಗುತ್ತೆ. ಆಮೇಲೆ OBC ಅಭ್ಯರ್ಥಿಗಳು ಬಹಳ ಕ್ಲಿಯರ್ ಹೇಳ್ತಾ ಹೋಗ್ತೀನಿ, ಕೆಲವು ಇಲ್ಲಿ OBC ಇರ್ಬೋದು ಬಟ್ ಅದು ಸೆಂಟ್ರಲ್ OBC ಇರೋದಿಲ್ಲ. ಉದಾಹರಣೆಗೆ ನಾವೀಗ ಗೌಡಾಸ್ ಅಥವಾ ಒಕ್ಕಲಿಗ ಏನಿದೆ, ಒಕ್ಕಲಿಗ ನಮಗೆ ಇಲ್ಲಿ ಹಿಂದುಳಿದ ವರ್ಗ ಅಂತ ಹೇಳ್ತಾ ಹೋಗ್ತೀವಿ. ಬಟ್ ಆದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ಒಕ್ಕಲಿಗ ಏನಿದ್ರೆ ಅವರು OBCಗೆ ಬರ್ತಾರೆ. ಬಟ್ ರೈಟ್. ಇಲ್ಲಿ ಬೆಂಗಳೂರಲ್ಲಿ ವಾಸ ಮಾಡುವಂಥ ಒಕ್ಕಲಿಗರಿದ್ರೆ OBCಗೆ ಬರೋದಿಲ್ಲ. ಹಾಗಾಗಿ ನೀವು ನೀಟಾಗಿ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ OBC ಸರ್ಟಿಫಿಕೇಟ್ ಮಾಡ್ಕೋಬೇಕಾಗುತ್ತೆ. OBC ಸರ್ಟಿಫಿಕೇಟನ್ನು ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೆಟಲ್ಲೇ ಮಾಡ್ಕೊಂಡಿರ್ಬೇಕಾಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಫಾರ್ಮೆಟ್ ಅನ್ನೋದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ಮುಂಚೆ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೆಟಲ್ಲೇ ಈ ಕ್ಯಾಸ್ಟ್ ಇನ್ಕ ಆಯಿತಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೋಬೇಕಾಗುತ್ತೆ. OBC ಇರೋರು OBC ಮಾಡ್ಕೋಬೇಕಾಗುತ್ತೆ. ST SC ಇರೋರು ST SC ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡು ತಾವು ಅಪ್ಲೈ ಮಾಡಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ರೈಟ್. ಇನ್ನು ಯಾರೆಲ್ಲ ಅಪ್ಲಿಕೇಶನ್ಸ್ ಹಾಕಿಲ್ಲ ಅವ್ರ ಅಪ್ಲಿಕೇಶನ್ಸ್ ಹಾಕಿ ಈ ರೀತಿಯ ಹೆಚ್ಚು ಮಾಹಿತಿಗೋಸ್ಕರ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ಗೆ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಆಗುವಂಥ ಅಪ್ಡೇಟ್ಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.